ಮಾಜಿ ಸಚಿವ ಹರತಾಳು ಹಾಲಪ್ಪನವರು ಅಧಿಕಾರವಿಲ್ಲದೆ ಹತಾಶೆಯಿಂದ ಶಾಸಕ ಬೇಳೂರು ವಿರುದ್ಧ ಚೀರಾಡಿ ಆರೋಪ ಮಾಡುತ್ತಿದ್ದಾರೆ ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ದೂರಿದರು. ಸಾಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗೋಪಾಲಕೃಷ್ಣ ಬೇಳೂರು ಅವರು ಶಾಸಕರಾದ ನಂತರ ಸಾಗರ ವಿಧಾನಸಭಾ ಕ್ಷೇತ್ರದ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಿರುವುದನ್ನು ಸಹಿಸಿಕೊಳ್ಳಲಾಗದ ಬಿಜೆಪಿ ಪ್ರತಿಭಟನೆ ನಡೆಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದೆ ಎಂದು ಹೇಳಿದರು. ಮಾರಿಕಾಂಬಾ ಜಾತ್ರೆಯಲ್ಲಿ ತಾವು ಹಸ್ತಕ್ಷೇಪ ಮಾಡಿರಲಿಲ್ಲ ಎಂದಿದ್ದಾರೆ. ಹಾಗಾದರೆ ಹಿಂದಿನ ಜಾತ್ರೆಯಲ್ಲಿ ಹಾಲಪ್ಪನವರು ಶಾಸಕರಾಗಿದ್ದು ಅಮ್ಯೂಸ್ಮೆಂಟ್ನ ಟೆಂಡರ್ 62 ಲಕ್ಷಕ್ಕೆ ಆಗಿರುವುದನ್ನು ಅವರ ಕಡೆಯ ಗೌತಮ್ ವಕೀಲರಿಗೆ 54 ಲಕ್ಷಕ್ಕೆ ಮಾಡಿಸಿಕೊಟ್ಟಿದ್ದು ಯಾವ ಪುರುಷಾರ್ಥಕ್ಕೆ ಎಂದು ಪ್ರಶ್ನಿಸಿದರು. ಬಳಿಕ ಸಾಗರನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು ಮಾತನಾಡಿ, ಶಾಸಕ ಬೇಳೂರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಅನುದಾನ ತಂದಿದ್ದಾರೆ. ಜಾತ್ರೆಗೆ ಅನೇಕ ಪೂರ್ವಭಾವಿ ಸಭೆಗಳ ನಡೆಸಿ ಕ್ರಮ ವಹಿಸುತ್ತಿದ್ದಾರೆ. ಬಿಜೆಪಿಯವರು ಪಕ್ಷ ಕಟ್ಟಲು ಸಭೆ ನಡೆಸಲಿ, ಪಕ್ಷಕ್ಕಾಗಿ ಜಾತಿ, ಧರ್ಮ, ಪಂಥಗಳ ಹೆಸರನ್ನು ಬಳಸಬಾರದು ಎಂದರು. ಸಾಗರ ಸ್ವಚ್ಛ ಮಾಡುವಂತ ಕೆಲಸವನ್ನು ನಡ್ತಾ ಇದೆ. ಜಾತ್ರೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಆ ರೀತಿಯ ಕೆಲಸವನ್ನ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಮಂಡಳಿಗಳ ಗಿರೀಶ್ ಕೋವಿ, ಕನ್ನಪ್ಪ ಮುಳುಕೆರೆ, ದಿನೇಶ್ ಡಿ ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.